ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಭಾಗ ಸಿಯಲ್ಲಿ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ಆಲ್ರೆಡಿ ಗೊತ್ತಿರೋ ಹಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈ ವರ್ಷ ಒಳ್ಳೆ ಅಂಕಗಳನ್ನ ನೀವು ಪಡೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಬ್ಲೂ ಪ್ರಿಂಟು ಮತ್ತು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬೋರ್ಡ್ ಅವರು ರಿಲೀಸ್ ಮಾಡಿರ್ತಾರೆ ಮಕ್ಕಳೇ. ಅದರಲ್ಲಿ 2 ಅಂಕದವರೆಗೂ ಕೂಡ ನಾನು ಪ್ರತಿ ಪೇಪರ್ಗೂ ಉತ್ತರವನ್ನು ನಿಮಗೆ ಹೇಳಿದ್ದೆ. ಇದಾದ ನಂತರ ಈಗ ಆಲ್ರೆಡಿ ಸೆಕ್ಷನ್ ಸಿ ಭಾಗ ಸಿಯಲ್ಲಿ ಕೇಳುವಂತಹ 4 ಅಂಕದ ಲೆಕ್ಕಗಳು ಹಾಗೂ 6 ಅಂಕದ ಲೆಕ್ಕಗಳು ಏನೇನು ಕೇಳಿದರೆ, ಅದರ ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡು 5 ಅಂಕದ ಲೆಕ್ಕಗಳನ್ನ ಏನೇನು ಕೇಳಿದರೆ ಎಲ್ಲವನ್ನು ಕೂಡ ಲೆಕ್ಕವನ್ನು ಬಿಡಿಸಿ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಇನ್ನು 2 ಪ್ರಾಬ್ಲಮ್ ಹೇಳಿಕೊಟ್ರೆ ಇಡೀ ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟು ಲೆಕ್ಕಗಳಿದೆಯೋ ಅಷ್ಟು ಲೆಕ್ಕಗಳು ಕಂಪ್ಲೀಟಾಗಿ ಮುಗಿಯುತ್ತೆ. ಹಾಗಾಗಿ ಯಾರಾದರೂ ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ. ಲೆಕ್ಕಗಳನ್ನ ಈಸಿಯಾಗಿ ಕಲ್ತ್ಕೊಳ್ಬಹುದು. ಅದರಲ್ಲೂ ಕೂಡ GDP, GNP, NDP, NNP ಈ ಥರ ಪ್ರಾಬ್ಲಮ್ಗಳೆಲ್ಲ ಹೊಸದಾಗಿ ಪ್ರಾಬ್ಲಮ್ಗಳು ಬಂದಿದೆ, ಅದನ್ನು ಕೂಡ ನೀವು ಕಲ್ತ್ಕೊಳ್ಬೇಕು. ನೆಕ್ಸ್ಟು, ಹಿಂದಿನ ಒಂದು ವಿಡಿಯೋದಲ್ಲಿ ಒಂದು ಉದ್ಯಮ ಘಟಕ ಚೆಂಡುಗಳನ್ನು ಉತ್ಪಾದನೆ ಮಾಡುವಂತಹ ಸಮಯದಲ್ಲಿ ಒಂದು ಚೆಂಡಿನ ಬೆಲೆ 5 ರೂಪಾಯಿ ಇದ್ದಾಗ 100 ಚೆಂಡುಗಳನ್ನು ಉತ್ಪಾದನೆ ಮಾಡುತ್ತೆ. 15 ರೂಪಾಯಿ ಇದ್ದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದನೆ ಮಾಡಿದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಅದು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಈ ಪೇಪರಲ್ಲಿ 4ನೇ ಅಧ್ಯಾಯದ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕೇಳಿದ್ರು. ಇವಾಗ ಹೇಳ್ತಾ ಇರುವಂತಹ ಲೆಕ್ಕ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ 2ನೇ ಅಧ್ಯಾಯದಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನಿದೆ ಈ ಒಂದು ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ. ಆಯಿತಾ? ಲೆಕ್ಕವನ್ನು ಮಾಡೋ ಮೆಥಡು ಸೇಮ್ ಇರುತ್ತೆ. ಈ ಹಿಂದಿನ ಲೆಕ್ಕವನ್ನು ಹೇಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನೋ, ಯಾವ ರೀತಿಯ ಒಂದು ಸೂತ್ರ ಫಾರ್ಮುಲಾವನ್ನು ಹೇಳಿದ್ನೋ, ಯಾವ ರೀತಿಯಾಗಿ ಬಿಡಿಸಿ ಉತ್ತರವನ್ನು ಹೇಳಿಕೊಟ್ಟಿದ್ನೋ ಅದೇ ರೀತಿಯಾಗಿ ಫಾರ್ಮುಲಾ ಏನು ಚೇಂಜ್ ಆಗಲ್ಲ. ನೀವೇನು ಕಂಡು ಹಿಡಿತೀರಲ್ಲ ಅದು ಹೆಡ್ಡಿಂಗ್ನ ಕರೆಕ್ಟಾಗಿ ಬರ್ಕೊಳ್ಬೇಕು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಏನೇನು ಇನ್ಫಾರ್ಮೇಷನ್ ಮಾಹಿತಿ ಏನೇನಿದೆ ನೋಡಿ. ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ, ಇಲ್ಲಿ ಸೇಬಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಸೇಬಿನ ಬೆಲೆ 8 ರೂಪಾಯಿ ಇದ್ದಾಗ 20 ಸೇಬುಗಳನ್ನು ಖರೀದಿಸುತ್ತಾಳೆ. ಅಂದರೆ ಒಂದು ಸೇಬಿನ ಬೆಲೆ ಎಷ್ಟಿದೆ? 8 ರೂಪಾಯಿ ಇದೆ. ಎಷ್ಟು ಸೇಬನ್ನು ಖರೀದಿ ಮಾಡಿದಾಳೆ ಒಬ್ಬ ಅನುಭೋಗಿ? 20 ಸೇಬುಗಳನ್ನು ಖರೀದಿಸಿದ್ದಾಳೆ. ಮತ್ತು ಪ್ರತಿ ಸೇಬಿನ ಬೆಲೆ 10 ರೂಗಳಿಗೆ ಏರಿಕೆಯಾದಾಗ, ಈಗ 8 ರೂಪಾಯಿ ಇಲ್ಲ, ಫಸ್ಟು 8 ರೂಪಾಯಿ ಇದ್ದಾಗ 20 ಸೇಬು ಪರ್ಚೇಸ್ ಮಾಡಿದ್ಲಲ್ವಾ, ಈಗ 10 ರೂಪಾಯಿ, ಒಂದು ಸೇಬಿಗೆ 10 ರೂಪಾಯಿ ಆದರೆ ಅವಳು 16ಕ್ಕೆ ಕಡಿಮೆ ಮಾಡುತ್ತಾಳೆ. ಇಲ್ಲಿ 16ಕ್ಕೆ ಕಡಿಮೆ ಮಾಡಿದಾಳೆ. 8 ರೂಪಾಯಿ ಇತ್ತು, ಬೆಲೆ ಕಡಿಮೆ ಇತ್ತು, 20 ಸೇಬುಗಳನ್ನು ಕೊಂಡ್ಕೊಂಡ್ಳು. ಈಗ ನೋಡಿದ್ರೆ ಬೆಲೆ ಜಾಸ್ತಿ ಆಗಿದೆ, 8 ರೂಪಾಯಿ ಇರೋದು ಒಂದು ಸೇಬಿಗೆ 10 ರೂಪಾಯಿ ಆಗಿದೆ, 16ಕ್ಕೆ ಕಡಿಮೆ ಮಾಡಿದ್ದಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಾವೇನು ಮಾಡಬೇಕು? ಕಂಡುಹಿಡಿಬೇಕು. ನಮಗೆ ಬೇಡಿಕೆಯ ನಿಯಮ ಗೊತ್ತಿದೆ. ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆಯಾಗತ್ತೆ, ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಜಾಸ್ತಿ ಆಗತ್ತೆ ಅಲ್ವಾ ಮಕ್ಕಳೇ? ಅದೇ ಪ್ರಕಾರ ಇಲ್ಲಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಇರುವಂತಹ ಪ್ರಶ್ನೆ ಇದು. ಓಕೆ ಅಲ್ವಾ? ಉತ್ತರವನ್ನು ಬರೆಯುವಾಗ ಕರೆಕ್ಟಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇನು ಉತ್ತರವನ್ನು ಬರಿತೀರಲ್ಲ ಆ ಟೈಮಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ವಿಭಾಗಗಳಾಗಿರ್ಬೋದು, ಪ್ರಶ್ನೆಗಳ ಸಂಖ್ಯೆಗಳಾಗಿರ್ಬೋದು ಎಲ್ಲವನ್ನು ನೀಟಾಗಿ ಬರೀಬೇಕು. ಇದು ನಿಮ್ಮ ರೆಫರೆನ್ಸಿಗೆ ಅಷ್ಟೇ. ಅರ್ಥಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಭಾಗ ಸಿ 28ನೇ ಪ್ರಶ್ನೆ. ಓಕೆ, ಏನನ್ನು ಕಂಡುಹಿಡಿಯೋಕ್ಕೆ ಹೇಳಿರೋದು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬರ್ಕೊಳ್ಬಹುದು. ಅಥವಾ ನಾ ಹಿಂದಿನ ಲೆಕ್ಕದಲ್ಲಿ ಏನು ಹೇಳಿದ್ದೀನೋ ಹಾಗೆ ಬರೆಯೋದಾದರೆ ಬರಿಬಹುದು. ಆಯಿತಾ? PED ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ಸ್ ಏನು ಫಾರ್ಮುಲಾ? ಡೆಲ್ಟಾ Q divided by delta P into P divided by Q. ಉಲ್ಟಾ, ಕರೆಕ್ಟಾ? ಇವಾಗ ಡೆಲ್ಟಾ Q ಅಂತ ಹೇಳಿದ್ರೆ ಏನಂತ ಅರ್ಥ? Q2 ಮೈನಸ್ Q1. ಡೆಲ್ಟಾ P ಅಂತ ಹೇಳಿದ್ರೆ ಏನಂತ ಅರ್ಥ? P2 ಮೈನಸ್ P1 ಇಂಟು P ಡಿವೈಡೆಡ್ ಬೈ Q. ಇವಾಗ ಇಲ್ಲಿ ನಮಗೆ ಪ್ರೈಸ್ 1 ಬೇಕು, ಪ್ರೈಸ್ 2 ಬೇಕು, ಕ್ವಾಂಟಿಟಿ 1 ಬೇಕು, ಕ್ವಾಂಟಿಟಿ 2 ಬೇಕು.
ಕೊಟ್ಟಿರುವಂತಹ ಇನ್ಫಾರ್ಮೇಷನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಬೇಕು. ಫಸ್ಟ್ ಸೂತ್ರವನ್ನು ಬರೆದಿದ್ದೀನಿ. ಸೇಬಿನ ಬೆಲೆ 8 ರೂಪಾಯಿ ಇದ್ದಾಗ, ಕರೆಕ್ಟಾ? 8 ರೂಪಾಯಿ ಇದ್ದಾಗ ಎಷ್ಟು ಸೇಬುಗಳನ್ನು ಕೊಂಡುಕೊಂಡಿದ್ಲು? ಲೆಕ್ಕದಲ್ಲಿ ಕೊಟ್ಟಿರುವ ಪ್ರಕಾರ 20 ಸೇಬು. ಸೇಬಿನ ಬೆಲೆ 8ರಿಂದ 10 ರೂಪಾಯಿಗೆ ಏರಿಕೆಯಾದಾಗ ಎಷ್ಟು ಸೇಬುಗಳನ್ನ ಕೊಂಡ್ಕೊಂಡ್ಲು? 16. ಇದು ಬೆಲೆ, ಇದು ಸೇಬಿನ ಪ್ರಮಾಣ ಈ ಕಡೆದು, ಕರೆಕ್ಟಾ? ಪ್ರಮಾಣ ಅಂತ ಹೇಳಿದ್ರೆ ಏನು? ಕ್ವಾಂಟಿಟಿ. ಈಗ 8 ರೂಪಾಯಿ ಇದೆ, ಇದು ಮೊದಲ ಬೆಲೆ P1. ಇದು 10 ರೂಪಾಯಿ ಎರಡನೇ ಬೆಲೆ P2. P1 8 ಇದ್ದಾಗ Q1 ಎಷ್ಟಿತ್ತು? ಕ್ವಾಂಟಿಟಿ, ಮೊದಲ ಕ್ವಾಂಟಿಟಿ 8 ರೂಪಾಯಿ ಇದ್ದಾಗ 20 ಸೇಬು Q1. P2 10 ರೂಪಾಯಿ ಇದ್ದಾಗ 16 ಸೇಬು Q2. ಇದನ್ನ ಇವಾಗ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದರೆ ಮುಗೀತು. ಸೂತ್ರಕ್ಕೆ ಅಪ್ಲೈ ಮಾಡೋಣ ಇವಾಗ. Q2 ಮೈನಸ್ Q1 ಡಿವೈಡೆಡ್ ಬೈ P2 ಮೈನಸ್ P1. ಎಲಾಸ್ಟಿಸಿಟಿ ಡಿಮ್ಯಾಂಡ್ ಈ ರೀತಿ ಕೂಡ ಬರ್ಕೊಳ್ಬಹುದು, ಇ ಡಿ ಅಥವಾ ಪಿ ಇ ಡಿ ಅಂತ ಕೂಡ ಬರ್ಕೊಳ್ಬಹುದು. P ಬೈ Q, ಕರೆಕ್ಟಾ? ಈಗ Q2 ಎಷ್ಟು? 16. Q1 ಎಷ್ಟು? 20. ನೆಕ್ಸ್ಟ್ P2 ಎಷ್ಟು? 10. P1 ಎಷ್ಟು? 8 ಇಂಟು ಇಲ್ಲಿ P ಬೈ Qಗೆ ಏನು ತೊಗೊಳ್ಬೇಕು ಅಂತ ಹೇಳಿದ್ದೀನಿ? ಮೊದಲ ಬೆಲೆಯನ್ನೇ ತೊಗೊಳ್ಬೇಕು. P ಅಂದರೆ ಮೊದಲ ಬೆಲೆ ಅಂತ ಹೇಳ್ಕೊಟ್ಟಿದ್ದೀನಿ ಹಿಂದಿನ ಪ್ರಾಬ್ಲಮಲ್ಲಿ. ಮೊದಲ ಬೆಲೆ 8. Q ಅಂತ ಹೇಳಿದ್ರೆ ಮೊದಲ ಸೇಬಿನ ಪ್ರಮಾಣವನ್ನೇ ತೊಗೊಳ್ಬೇಕು. 8 ರೂಪಾಯಿ ಇದ್ದಾಗ 20 ಸೇಬು. ಮೊದಲನೇ ಬೆಲೆ ಮೊದಲನೇ ಪ್ರಮಾಣ ತೊಗೋಬೇಕು. ಯಾಕಂದರೆ ಇಲ್ಲಿ P1 P2 ಮೆನ್ಷನ್ ಮಾಡಲ್ಲ, Q1 Q2 ಮೆನ್ಷನ್ ಮಾಡಲ್ಲ. ನೀವು P1 Q1 ತೊಗೊಳ್ಬೇಕು, ಈ ಕಡೆ 2 ತೊಗೊಳ್ಬೇಕು, ಸರಿನಾ? ಸೊ ಇವಾಗ 16ರಲ್ಲಿ 20 ಹೋದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳಿಬಹುದು. ಕಳೆದಾಗ ಮಾಮೂಲಿ 20ರಲ್ಲಿ 16 ಹೋದಾಗ 4 ಬರುತ್ತಲ್ಲ, ಅಷ್ಟೇ ಬರುತ್ತೆ. ಬಟ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನೇ ಬರಿಬೇಕು. 10ರಿಂದ 8 ಕಳೆದಾಗ 10ರಲ್ಲಿ 8 ಈಸಿಯಾಗಿ ಕಳಿಬಹುದು, 2 ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಚಿಹ್ನೆ ಚೇಂಜ್ ಆಗಲ್ಲ. ಇಂಟು 8 ಭಾಗಿಸು 20, ಕರೆಕ್ಟಾ? ನೆಕ್ಸ್ಟು 8 ಇದೆ, ಇಲ್ಲಿ 4 ಇದೆ. 8 4 ಎಷ್ಟಾಗುತ್ತೆ? 32 ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ಬರುತ್ತೆ. ಕೆಳಗಡೆ 2 ಇದೆ, 20 ಇದೆ. 22 ಎಷ್ಟಾಗುತ್ತೆ? 40 ಆಗುತ್ತೆ. ನೋಡಿ, ಕರೆಕ್ಟಾ? ಇವಾಗ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಎಷ್ಟು ಆನ್ಸರ್ ಬರುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡಬಹುದು. ಡೈರೆಕ್ಟಾಗಿ ಕೂಡ ಮಾಡಬಹುದು, ಟೈಮ್ ತಗೊಳುತ್ತೆ. ಬಟ್ ಕ್ಯಾಲ್ಕುಲೇಟ್ರು ಅಲ್ಲೋ ಇರೋದ್ರಿಂದ ನೀವು ಆನ್ಸರ್ನ ತಗೊಳ್ಬಹುದು. -32 divided by 40 minus 0.8 minus 0.8 ಇಷ್ಟು ಆನ್ಸರು. ಒಂದು ತಿಳ್ಕೊಳ್ಳಿ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಲೆಕ್ಕವನ್ನು ಮಾಡುವಾಗ ಚೆಂಡಿನ ಬೆಲೆ 5 ರೂಪಾಯಿ ಇತ್ತು, ಇದು 100 ರೂಪಾಯಿ ಆಯಿತು, 100 ಪ್ರಮಾಣ ಆಯಿತು. 15 ರೂಪಾಯಿ ಇದ್ದಾಗ 1000 ಪ್ರಮಾಣ ಆಯಿತು. ಅಂದರೆ ಜಾಸ್ತಿನೇ ಆಗಿದೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಬರುವಂತಹ ಉತ್ತರ ಪಾಸಿಟಿವ್ ಆಗೇ ಇರುತ್ತೆ, ಮೈನಸ್ ಸೈನ್ ಬರಲ್ಲ. ಯಾವಾಗ ಬೇಡಿಕೆ ಅವ್ರು ಕಡಿಮೆ ಆಗ್ತಾ ಬರುತ್ತೆ ಅಂಥ ಸಮಯದಲ್ಲಿ ಉತ್ತರ ನೆಗೆಟಿವ್ ಬರುತ್ತೆ, ಮೈನಸ್ ಬರುತ್ತೆ. ಇಲ್ಲಿ ಅವ್ರು ಕೊಟ್ಟಿರೋದು 20 ಸೇಬು 16 ಆಯಿತು, ಅಂದರೆ ಕಡಿಮೆ ಆಯಿತು. ಕಡಿಮೆ ಆದರೆ ಆನ್ಸರ್ ಮೈನಸ್ಸೇ ಬರಬೇಕು. ಇಲ್ಲಿ ಇರುವಂಥ ಪ್ರಮಾಣ ಜಾಸ್ತಿ ಆದಾಗಲೂ ಪ್ಲಸ್ ಅಂತಲೇ ಬರುತ್ತೆ. ಓಕೆ ಅಲ್ವಾ? ಸೊ ಆ ವಿಡಿಯೋನು ವಾಚ್ ಮಾಡಿ, ಆವಾಗ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎರಡೂ ಕೂಡ ಅರ್ಥ ಆಗುತ್ತೆ. ನೋಡಿ, ಇದು 2 ಎಷ್ಟು ಈಸಿ ಇದೆ ಅಂದರೆ, ಇದು 2ರಲ್ಲಿ ಒಂದು ಲೆಕ್ಕ ಗ್ಯಾರಂಟಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆದರೂ ಕೊಡ್ಬೋದು, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಆದರೂ ಕೊಡಬಹುದು. ಎರಡೂ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎರಡಕ್ಕೂ ಒಂದೇ ಫಾರ್ಮುಲಾ, ಏನೂ ಚೇಂಜಸ್ ಇಲ್ಲ. ಅವರು ಕೊಟ್ಟಿರುವ ಬೆಲೆಯನ್ನು, ಅದಕ್ಕೆ ಸರಿಯಾದ ಪ್ರಮಾಣವನ್ನು, ಕೊಟ್ಟಿರುವ ಎರಡನೇ ಬೆಲೆಯನ್ನು, ಅದಕ್ಕೆ ಸರಿಯಾದ ಪ್ರಮಾಣವನ್ನು ನೀವು ಅಡ್ಜಸ್ಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ಓಕೆ ಅಲ್ವಾ? ಸೊ ಇದಿಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಲ್ಲಿಗೆ ಈಗಾಗಲೇ ಹೇಳಿದಾಗಲೇ ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳು ಮಾಡಿ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ವಿಭಾಗ ಡಿಯಲ್ಲಿ ಕೇಳಿರುವಂತಹ ಒಂದು ಲೆಕ್ಕ ಇದೆ. TVC, TC, AVC ಮತ್ತು SC/SCಗಳನ್ನು ಕಂಡುಹಿಡಿಯೋದು. ಸಾಕಷ್ಟು ಲೆಕ್ಕಗಳನ್ನ ನಾನು ಅಪ್ಲೋಡ್ ಮಾಡಿದರೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ನಂಬರ್ಗಳಿಗೆ ಯಾವ ರೀತಿ ಕಾಲಮ್ ಬರುತ್ತೆ ಅಂತ ಚೆಕ್ ಮಾಡೋಕ್ಕಾದರೂ ಕೂಡ ನಾವು ಒಂದು ಸಲ ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನು ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.